ಹಿನ್ನೆಲೆಯಲ್ಲಿ 8 ದಿನ ನಡೆಯಬೇಕಾಗಿದ್ದಂತಹ ವಿಧಾನಸಭೆಯ ಅಧಿವೇಶನ 6 ದಿನಕ್ಕೆ ಮೊಟಕುಗೊಂಡಿತ್ತು. ವಿಧಾನಸಭೆ ಅಧಿವೇಶನದ ಕೊನೆಯ ದಿನ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಮಂಡಿಸಿದಂತಹ ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಡಿದಂತಹ ಆರೋಪದಿಂದ ಆಡಳಿತ ಪಕ್ಷದ ಸದಸ್ಯರು ಕೆರಳಿ ನಿಂತರು. ಅಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಸ್ಟಿಂಗ್ ಆಪರೇಷನ್ ನಲ್ಲಿ ಯಡಿಯೂರಪ್ಪನವರ ಕುಟುಂಬದವರು ಒಬ್ಬರು ಸದಸ್ಯರು ಆಡಿಯೋ ರೆಕಾರ್ಡ್ ಆಗಿದೆ. ಕೇಂದ್ರ ನಮ್ಮ ಕುಟುಂಬದವ್ರು ಒಂದು ಅಯೋಟ ಪಾತ್ರ ಇದ್ದರೆ ನಾ ರಾಜಕೀಯದಿಂದ ನಿವೃತ್ತಿ ಆಗಿ ನೀವು ಆರೋಪ ಸಾಬೀತು ಮಾಡಿ, ಲೋಕಾಯುಕ್ತಕ್ಕೆ ಹೋಗಿ ಅಥವಾ ಇನ್ನೆಲ್ಲಿ ಬೇಕೋ ನೀವು ಹೋಗಿ ಪ್ರೂವ್ ಮಾಡಿ, ಇಲ್ಲ ಅಂದ್ರೆ ನೀವು ರಾಜೀನಾಮೆ. ಹೀಗೆ ಯಡಿಯೂರಪ್ಪ ಸವಾಲು ಹಾಕಿದ್ದು ಬೇರೆ ಯಾರಿಗೂ ಅಲ್ಲ, ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ. ಸಿಎಂ ಪುತ್ರ ವಿಜೇಂದ್ರ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ಸ್ಟಿಂಗ್ ನಡೆದಿದೆ. ಅದರಲ್ಲಿ ಸಿಎಂ ಪುತ್ರನ ಹೆಸರು ಕೇಳಿ ಬಂದಿದೆ ಅಂತ ಹೇಳಿದ್ದಕ್ಕೆ ಯಡಿಯೂರಪ್ಪ ಈ ರೀತಿ ಸವಾಲು ಹಾಕಿದ್ರು. ಇಲ್ಲಿಂದ ಮುಂದೆ ಇಡೀ ಸದನ ಗೊಂದಲದ ಗೂಡಾಯಿತು. ಈ ಬಾರಿಯ ಮುಂಗಾರು ಅಧಿವೇಶನದ ಕುರಿತು ಜನ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರು. ಕೊರೋನಾ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲವಾಗಿದೆ. ರಾಜ್ಯದಲ್ಲಿ ಉಂಟಾಗಿರೋ ನೆರೆ ಪರಿಸ್ಥಿತಿಯಲ್ಲಿ ಜನರಿಗೆ ನೆರವು ನೀಡುತ್ತಿಲ್ಲ. ಡ್ರಗ್ಸ್ ಪ್ರಕರಣದಲ್ಲಿ ಸೂಕ್ತ ತನಿಖೆಗೆ ಆಗ್ರಹಿಸ್ತೀವಿ. ಜಿಎಸ್ಟಿ ಬಾಕಿ ಬರೋ ಕುರಿತು ನಿರ್ಲಕ್ಷ್ಯ ವಹಿಸುತ್ತಿರುವುದನ್ನ ಪ್ರಶ್ನಿಸ್ತೀವಿ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಹಾಗೆ ಹೀಗೆ ಅಂತ ಸದನದ ಹೊರಗೆ ಪೌರುಷ ತೋರಿಸಿದ್ದ ಕಾಂಗ್ರೆಸ್ ನಾಯಕರು ಸದನದಲ್ಲಿ ಇದ್ಯಾವುದರ ಮೇಲೂ ಗಂಭೀರ ಚರ್ಚೆ ಮಾಡಲೇ ಇಲ್ಲ. ಬದಲಿಗೆ ಯಾವುದೋ ವಿಚಾರ ತೆಗೆದುಕೊಂಡು ಸಮಯ ವ್ಯರ್ಥ ಮಾಡಿದ್ದಾರೆ. ಅಧಿವೇಶನದ ಕೊನೆಯ ದಿನ ಗದ್ದಲದ ಗೂಡಾದ ವಿಧಾನಸಭೆ. ಸಿಎಂ ಪುತ್ರ ವಿಜೇಂದ್ರ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಆಕ್ರೋಶ. ಈ ಬಾರಿಯ ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಇದ್ದ ನಿರೀಕ್ಷೆಗಳೆಲ್ಲ ಮುಂಗಾರು ಮಳೆಯಲ್ಲೇ ಕೊಚ್ಚಿ ಹೋಗಿದೆ. ಕೊರೋನಾ ಕಾರಣಕ್ಕಾಗಿ 6 ದಿನಗಳಿಗೆ ಮೊಟಕುಗೊಂಡ ಅಧಿವೇಶನದಲ್ಲಿ ಕೊರೋನಾ ವಿಚಾರವಾಗಿ ಯಾವುದೇ ಗಂಭೀರ ಚರ್ಚೆ ನಡೆಯಲೇ ಇಲ್ಲ. ಕೇವಲ ಆರೋಪ ಮತ್ತು ಪ್ರತ್ಯಾರೋಪಕ್ಕಷ್ಟೇ ಕೊರೋನಾ ನಿರ್ವಹಣೆ, ಅವ್ಯವಹಾರ ವಿಚಾರಗಳು ಸೀಮಿತವಾದವು. ಅಧಿವೇಶನದ ಕೊನೆಯ ದಿನ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ ನಡೆಯಿತು. ಈ ವೇಳೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಎಂ ಪುತ್ರ ವಿಜೇಂದ್ರ ವಿರುದ್ಧ ಮಾಡಿದ ಭ್ರಷ್ಟಾಚಾರದ ಆರೋಪದ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರು ಗರಂ ಆಗಿದ್ರು. ಸದನದ ಸದಸ್ಯರಲ್ಲದವರ ಕುರಿತು ಆರೋಪ ಮಾಡಬಾರದು ಅನ್ನೋ ಒಂದಂಶ ಇಟ್ಕೊಂಡು ಆಡಳಿತ ಪಕ್ಷದ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಎಲ್ಲ ಸದಸ್ಯರು ಅಷ್ಟೇ ನನ್ನ ವಾದ. ಮಾತುಕತೆ ಆದಾಗ ವಾಟ್ಸಪ್ ಚಾಟ್ ಆಗಿರೋದು ಕೊಡ್ತೀನಿ. ಸಿದ್ದರಾಮಯ್ಯನವರಿಗೆ ಪ್ರೂವ್ ಮಾಡಿ ರಾಜಕೀಯ ನಿವೃತ್ತಿ ಆಗ್ತೀನಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಡಿದ ಆರೋಪಗಳಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ವಿವರವಾದ ಉತ್ತರ ನೀಡಿದ್ರು. ಈ ವೇಳೆ ಮಾಧುಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಮೊದಲ ಬಾರಿ ಶಾಸಕರಾಗಿ ಬಂದಿದ್ದು, ಬಳಿಕ ಇಬ್ಬರು ಬೇರೆ ಬೇರೆ ಹಾದಿ ಹಿಡಿದಿದ್ದರ ಕುರಿತು ಸ್ವಾರಸ್ಯಕರ ಚರ್ಚೆ ನಡೆಯಿತು. ಇದೆಲ್ಲ ಆದ ಬಳಿಕ ಅವಿಶ್ವಾಸ ನಿರ್ಣಯವನ್ನ ಧ್ವನಿಮತಕ್ಕೆ ಹಾಕಲಾಯಿತು. ಧ್ವನಿಮತದಲ್ಲಿ ಅವಿಶ್ವಾಸ ನಿರ್ಣಯ ಬಿದ್ದು ಹೋಗಿದೆ ಅಂತ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ತೀರ್ಪು ನೀಡಿದ್ರು. ಈ ಸದನವು ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಮಂತ್ರಿಮಂಡಲದ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದೆ. ಕೊನೆಯ ದಿನವಾದ ನಿನ್ನೆ ರೈತರ ತೀವ್ರ ವಿರೋಧದ ನಡುವೆಯೂ ಎಪಿಎಂಸಿ ತಿದ್ದುಪಡಿ ಮತ್ತು ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕಗಳಿಗೆ ವಿಪಕ್ಷಗಳ ಸಭಾತ್ಯಾಗದ ಮಧ್ಯೆ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆಯಲಾಗಿದೆ. ಕೊನೆಯ ದಿನದ ಕಲಾಪ 2 ವಿವಾದಿತ ವಿಧೇಯಕಗಳ ಮೇಲಿನ ಚರ್ಚೆಗೆ ಮತ್ತು ಸಿಎಂ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ಮೇಲಿನ ಚರ್ಚೆಗೆ ಸೀಮಿತವಾಯಿತು. ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಿರೋ ಡ್ರಗ್ಸ್ ಮಾಫಿಯಾ, ಹಲವು ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಉಂಟಾದ ಹಾನಿ, ಅದಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ನೀಡದಿರುವುದು, ಜಿಎಸ್ಟಿ ಪರಿಹಾರ ಬಾಕಿ ಯಾವುದು ಪ್ರಸ್ತಾಪ ಆಗಲಿಲ್ಲ, ಚರ್ಚೆಯೂ ಆಗಲಿಲ್ಲ. ಇನ್ನು ಸಿಎಂ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ವೇಳೆ ಬೆಂಗಳೂರಿನ ಡಿಜೆ ಹಳ್ಳಿ ಗಲಭೆ ಪ್ರಕರಣ ಪ್ರಸ್ತಾಪವಾಗಿದ್ದು ಬಿಟ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಕುರಿತು ಚರ್ಚೆಯೂ ನಡೆಯಲಿಲ್ಲ. ಮಳೆ ಹಾನಿ ಪರಿಹಾರ, ಕೇಂದ್ರದಿಂದ ನೆರವು ಕೇಳುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವುದನ್ನ ಪ್ರತಿಪಕ್ಷಗಳು ಮರೆತೇ ಬಿಟ್ಟಿದ್ವು. ಈ ಮೂಲಕ ಈ ಸಂತೋಷಕ್ಕೆ ಅಧಿವೇಶನ ನಡೆಸಬೇಕಿತ್ತ ಅನ್ನೋ ಪ್ರಶ್ನೆ ಜನರಿಗೆ ಏಳುವಂತೆ ಮಾಡಿದ್ರು.
ಕಿರಣ್ ಹನ್ಯಡ್ಕ, ಟಿವಿ9 ಬೆಂಗಳೂರು.